ಓಂ ನಮಃ ಶಿವಾಯ. ಹರಿ ಓಂ ತತ್ಸತ್. ಎಲ್ಲ ಯೋಗ ಬಂಧುಗಳಿಗೆ ತಿಳಿಸುವುದೇನೆಂದರೆ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನರು ಆಹಾರ ಪದ್ಧತಿಗಳ ಬಗ್ಗೆ ಮಾತಾಡಲಿಕ್ಕೆ ಬರ್ತಾರೆ. ಕೆಲವೊಂದು ಡಾಕ್ಟರ್ಸು, ಆಮೇಲೆ ಆಯುರ್ವೇದಿಕ್ ಡಾಕ್ಟರ್ಸ್ ಆಗಲಿ, ಆಮೇಲೆ ಮನೋವಾದಿಗಳಾಗಲಿ ಏನು ಮಾಡ್ತಾರೆ ಅಂತಂದರೆ, ಇಂಥ ಆಹಾರವನ್ನು ತಿನ್ನಬಾರ್ದು, ಈ ಥರ ಆಹಾರಗಳನ್ನು ಸೇವಿಸಬಾರ್ದು, ಇದರಿಂದ ನಿಮಗೆ ಡಯಾಬಿಟಿಕ್ ಬರುತ್ತೆ ಮತ್ತು ಬೇರೆ ಬೇರೆ ಕಾಯಿಲೆಗಳು ಬರ್ತಾವೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಈ ಸೋಷಿಯಲ್ ಮೀಡಿಯಾ ಫುಡ್ ಬಗ್ಗೆ ನೋಡಬೇಕಾದ್ರೆ ನಮಗೇನು ಅನಿಸುತ್ತೆ ಅಂದರೆ, ಹಾಗಾದರೆ ನಾವು ಯಾವ ಫುಡ್ಡನ್ನು ತೆಗೆದುಕೊಳ್ಬೇಕು? ಎಲ್ಲ ಫುಡ್ಡಲ್ಲಿನೂ ವಿಷ ಇರುತ್ತೆ. ಈ ಫುಡ್ ತಿಂದರೆ ಆ ಕಾಯಿಲೆ ಬರುತ್ತೆ, ಈ ಫುಡ್ ತಿಂದರೆ ಈ ಕಾಯಿಲೆ ಬರುತ್ತೆ ಅಂತ ಹೇಳೋರೇ ಜಾಸ್ತಿ. ಹಾಗಾದರೆ ಈ ಎಲ್ಲ ಮನೋವಾದಿಗಳಾಗಿರ್ಬೋದು, ಎಲ್ಲ ಡಾಕ್ಟರ್ಸ್ ಆಗಿರ್ಬೋದು, ಏನು ತಿನ್ನಬೇಕು ಅನ್ನೋದನ್ನು ಹೇಳೋದಿಲ್ಲ, ಏನು ತಿನ್ನಬಾರ್ದು ಅನ್ನೋರು ಹೇಳೋರು ಜಾಸ್ತಿ ಆಗಿದ್ದಾರೆ. ಹಾಗಾದರೆ ನಮಗೆ ಸಾರ್ವಜನಿಕರಿಗೆ ನೋಡುವಂಥವ್ರಿಗೆ ಹಾಗಾದರೆ ಏನು ತಿಂದು ಬದುಕಬೇಕು ನಾವು ಅನ್ನೋದೊಂದು ನಮಗೆ ಪ್ರಶ್ನೆ ತಲೆಯಲ್ಲಿ ಬರುತ್ತೆ. ಹಾಗೆ ಇವ್ರನ್ನ ನೋಡ್ತಾ ಇದ್ದರೆ ನಮಗೇನು ತಿನ್ನಬಾರ್ದು, ಉಪವಾಸ ಇದ್ದು ಸಾಯಬೇಕು ಅನ್ನುವ ಒಂದು ಪ್ರಶ್ನೆ ಕಾಡ್ತಾ ಇದೆ. ಹಾಗಾದರೆ ತಿನ್ನುವುದಾದರೂ ಏನು ಅನ್ನೋದ್ರ ಬಗ್ಗೆ ಯಾರು ಇವತ್ತಿನವರೆಗೂ ಹೇಳೋದಿಲ್ಲ. ನನ್ನ ಪ್ರಕಾರ ಏನು ಅಂತಂದರೆ, ಯೋಗದಲ್ಲಿ ನಾವು ಏನು ಹೇಳಿಕೊಡ್ತೀವಿ ಅಂತಂದರೆ, ಹಿತಬುಕ್ಕ ಮಿತಬುಕ್ಕ ಋತುಬುಕ್ಕ ಅಂತ ಹೇಳಿ ಬರ್ತದೆ. ಹಿತಬುಕ್ಕ ಮಿತಬುಕ್ಕ ಅಂದರೆ ಏನಪ್ಪ ಅಂತಂದರೆ, ಹಿತವಾಗಿ, ಮಿತವಾಗಿ ಮತ್ತು ಋತಬುಕ್ಕ ಅಂದರೆ ಋತುಗಳ ಅನುಸಾರವಾಗಿ ನಾವೇನು ಮಾಡಬೇಕು ಅಂತಂದರೆ ಆಹಾರ ಪದ್ಧತಿಗಳನ್ನು ಪಾಲನೆ ಮಾಡಬೇಕು. ಈಗ ನೋಡಿ, ಮೊದಲಿನ ಕಾಲದಲ್ಲಿ ಎಲ್ಲರೂ ಚೆನ್ನಾಗಿ ದುಡಿತಾಯಿದ್ರು. ಅವರು ಎಷ್ಟು ತಿಂತಾಯಿದ್ರು ಅದನ್ನು ಕರಗಿಸಿ ಅದನ್ನು ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ಕೊತಾ ಇದ್ದರು. ಆದರೆ ಈಗಿನ ಜನ ಏನು ಅಂತಂದರೆ, ಕೆಲಸ ಕಡಿಮೆ ಮಾಡ್ತಾರೆ, ತಿನ್ನೋದನ್ನು ಜಾಸ್ತಿ ಮಾಡ್ತಾರೆ. ಹಾಗಾಗಿ ಒಂದು ಏನಿರುತ್ತೆ ಅಂದರೆ, ಒಂದಿಷ್ಟು ಕ್ಯಾಲೋರಿ ಅಂತ ಇರುತ್ತೆ. ಈಗ ದಿನಕ್ಕೊಂದು 2000 ಕ್ಯಾಲೋರಿ ನಾವು ತಿಂತೀವಿ ಅಂತಂದರೆ, ಒಂದು 600 ಕ್ಯಾಲೋರಿಯನ್ನು ನಾವು ಏನು ಮಾಡಬೇಕಾಗತ್ತೆ ಅಂದರೆ ಬರ್ನ್ ಮಾಡಬೇಕು. ಕೆಲಸನೇ ಮಾಡ್ದೇ ನಮಗೆ ಒಂದು 600 ಕ್ಯಾಲೋರಿ ಬರ್ನ್ ಆಗೋದು ತುಂಬ ಕಷ್ಟ. ಆ ಒಂದು ಕಾರಣದಿಂದ ಪ್ರತಿನಿತ್ಯ ನಾವೇನು ಮಾಡಬೇಕಂತಂದರೆ, ಯೋಗ ಅಭ್ಯಾಸ ಮಾಡೋದಾಗಿರ್ಬೋದು, ಜಿಮ್ ಮಾಡೋದಾಗಿರ್ಬೋದು, ವಾಕಿಂಗ್ ಮಾಡೋದಾಗಿರ್ಬೋದು, ಎಕ್ಸಸೈಸ್ ಮಾಡೋದಾಗಿರ್ಬೋದು, ಅಂದರೆ ನೀವು ಯಾವುದೇ ಒಂದು ಚಟುವಟಿಕೆಯಲ್ಲಿ ಇರಿ. ಆವಾಗ ಏನಾಗುತ್ತೆ ಅಂತಂದರೆ, ನೀವು ತಿಂದಿರ್ತಕ್ಕಂಥ ಕ್ಯಾಲೋರಿ ಏನಾಗುತ್ತೆ ಅದು ಬರ್ನ್ ಆಗಿ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಎಲ್ಲರೂ ಎಲ್ಲ ಫುಡ್ಡನ್ನು ತಿನ್ಬೋದು. ಇನ್ನೊಂದು ನಾನು ನಿಮಗೇನು ಸಲಹೆ ಮಾಡ್ತೀನಿ ಅಂತಂದರೆ, ದೇಹದಲ್ಲಿ 3 ದೋಷಗಳಿರ್ತಾವೆ: ವಾತ, ಪಿತ್ತ, ಕಫ. ಈ ವಾತ, ಪಿತ್ತ, ಕಫವನ್ನು ನೋಡಿಕೊಂಡು, ಅಂದರೆ ನನ್ನ ದೇಹ ಯಾವುದು, ಕಫ ಇದೆಯಾ, ವಾತ ಇದೆಯಾ, ಪಿತ್ತ ಇದೆಯಾ ಅನ್ನೋದನ್ನು ನಾವೇನು ಮಾಡಬೇಕು ಅಂದರೆ ತಿಳ್ಕೋಬೇಕು. ನಂದು ಯಾವ ಬಾಡಿ ಇದೆ, ಕಫ ಬಾಡಿ ಇದೆಯಾ, ಪಿತ್ತ ಬಾಡಿ ಇದೆಯಾ, ಆಮೇಲೆ ವಾತ ಬಾಡಿ ಇದೆಯಾ, ಇದನ್ನು ನಾವು ಸರ್ಚ್ ಮಾಡಿ ಹುಡುಕಬೇಕು. ನಂದು ಯಾವುದು ಬಾಡಿ ಅಂತ ಗೊತ್ತಾದ ಮೇಲೆ ನೀವೇನು ಮಾಡಬೇಕು, ಅಂಥ ಫುಡ್ಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು, ಜಾಸ್ತಿ ತಿನ್ನಬಾರ್ದು. ಅಂದರೆ ಎಲ್ಲ ದೇಹದಲ್ಲಿ ಏನಿರುತ್ತೆ ಅಂತಂದರೆ, ವಾತ, ಪಿತ್ತ, ಕಫ ದೋಷ ಇವು 3 ಇದ್ದೇ ಇರ್ತಾವೆ. ಹೆಚ್ಚು ಪ್ರಮಾಣ ಯಾವ ಫುಡ್ ತಿಂತೀವಿ ಅದು ನಮಗೆ ತೋರುತ್ತೆ. ಸೊ ಹೀಗಾಗಿ ನೀವೇನು ಮಾಡಿ, ಮೊದಲು ನಿಮ್ಮ ದೇಹ ಯಾವುದಿದೆ, ವಾತ ಬಾಡಿ ಇದೆಯಾ, ಪಿತ್ತ ಬಾಡಿ ಇದೆಯಾ, ಕಫ ಬಾಡಿ ಇದೆಯಾ ಅಂತ ಸರ್ಚ್ ಮಾಡಿ ಹುಡುಕೊಳ್ಳಿ. ನಂತರದಲ್ಲಿ ನೀವು ಏನು ಮಾಡಿ ಅಂತಂದರೆ ಆಹಾರ ಪದ್ಧತಿಯನ್ನು ಸೇವನೆ ಮಾಡಬೇಕು. ಎಲ್ಲ ಬಾಡಿಗೆ ಏನು ಬೇಕು ಅಂದರೆ ಕಾರ್ಬೋಹೈಡ್ರೇಟು, ಮಿನರಲ್ಸು ಇವು ಬೇಕೇ ಬೇಕು. ಈಗ ಡಯಾಬಿಟಿಕ್ ಇದ್ದವರು ರೈಸ್ ತಿನ್ನಬಾರ್ದು ಅಂತ ಹೇಳಿ ಸಲಹೆ ಮಾಡ್ತಾರೆ. ಇದೇ ಫುಡ್ಡು ಸಿರಿಧಾನ್ಯಗಳನ್ನೇ ತಿನ್ನಬೇಕು ಅಂತ ಫೋರ್ಸ್ ಮಾಡ್ತಾರೆ. ಆ ಥರ ಏನಿರೋದಿಲ್ಲ. ಮೊದಲಿನ ಕಾಲದಲ್ಲಿ ಎಲ್ಲರೂ ಎಲ್ಲ ಫುಡ್ಡನ್ನು ತಿಂತಾಯಿದ್ರು, ಎಲ್ಲನೂ ಕರಗಿಸ್ತಾಯಿದ್ರು. ನಿನ್ನ ಬಾಡಿಗೆ ಏನು ಬೇಕು, ನಿನ್ನ ಡೈಜೆಸ್ಟಿವ್ ಸಿಸ್ಟಮ್ಗೆ ಏನು ಬೇಕು, ಇದು ಫುಡ್ ತಿಂದರೆ ನನ್ನ ಡೈಜೆಸ್ಟಿವ್ ಸಿಸ್ಟಮ್ ಇದನ್ನು ಕರಗಿಸೋಕ್ಕೆ ಸಾಧ್ಯ ಇದೆ ಅಂದರೆ ಯು ಕ್ಯಾನ್ ಟೇಕ್, ಅಂದರೆ ನೀನು ಆ ಫುಡ್ಡನ್ನು ತಿನ್ಬೋದು. ಈಗ ನನ್ನ ದೇಹ ಈ ಫುಡ್ ತಿಂದಾಗ ಅದನ್ನು ಕರಗಿಸಲ್ಲ ಅಂದರೆ ಅದನ್ನು ತಗೊಳ್ಳೋದು ಅವಶ್ಯಕತೆ ಇಲ್ಲ, ನನ್ನ ದೇಹಕ್ಕೆ ಇದು ಅವಶ್ಯವಿಲ್ಲ. ಹಾಗಾಗಿ ನೀವು ಯಾವ ಫುಡ್ಡಲ್ಲಿ ಯಾವ ವಿಟಮಿನ್ಸ್ ಇದೆ, ಯಾವ ಫುಡ್ಡಲ್ಲಿ ಯಾವ ಮಿನರಲ್ಸ್ ಇದೆ, ಇದನ್ನು ನೀವೇನು ಮಾಡಬೇಕಂದ್ರೆ ಫೈಂಡ್ ಮಾಡಬೇಕು. ಹಾಗೆ ದಿನಕ್ಕೆ ಎಷ್ಟು ಕ್ಯಾಲೋರಿ ತಿನ್ನಬೇಕು ಅನ್ನೋದನ್ನು ನೀವು ಹುಡುಕಬೇಕು. ಕಂಟಿನ್ಯೂ ಆಗಿ ನಾವು ಫುಡ್ಡನ್ನು
ತೊಗೋಬಾರ್ದು. ಒಂದು ಟೈಮನ್ನು ಫಿಕ್ಸ್ ಮಾಡಬೇಕು ನಾವು. ಆ ಟೈಮಲ್ಲಿ ಮಾತ್ರ ಫುಡ್ಡನ್ನು ತೊಗೋಬೇಕು. ನನ್ನ ದೇಹಕ್ಕೆ ಈ ಫುಡ್ ಬೇಕು ಅಂದಾಗ ಮಾತ್ರನೇ ತಿನ್ನಬೇಕು. ಹಸಿವಾದಾಗ ಮಾತ್ರನೇ ಊಟ ಮಾಡಬೇಕು. ಈಗ ಹಸಿವಿಲ್ಲ ಅಂದ್ರೂ ಕೂಡ ನಾವು ಏನು ಮಾಡ್ತಾಯಿರ್ತೀವಿ, ಊಟ ಮಾಡ್ತೀವಿ. ಅದು ತಪ್ಪು. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮನೆಯಲ್ಲಿ ಒಂದು 2 ದೋಸೆ ತಿಂದ್ರಿ, ಹಾಗೆ ಹೊರಗಡೆ ಹೋಗ್ತೀರಿ, ಫ್ರೆಂಡ್ಸ್ ಸಿಗ್ತಾರೆ, ಅವ್ರು ಕರೀತಾರೆ, ಅಲ್ಲಿ ತಿಂತೀವಿ, ಮತ್ತು ಹಾಗೆ ಹೋಗ್ತಾನೆ ಇರ್ತೀವಿ, ಮತ್ತು ಇನ್ನೊಬ್ರು ಯಾರೋ ಕರೀತಾರೆ, ಮತ್ತೆ ತಿಂತೀವಿ. ಅವಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ರೆಸ್ಟ್ ಕೊಡೋದಲ್ಲ. ಅದನ್ನು ಫುಡ್ ಹಾಕ್ತಾನೇ ಇದ್ದಾಗ ಏನಾಗುತ್ತೆ ಅಂತಂದರೆ ಅದು ನಿಮಗೆ ಎಕ್ಸಸ್ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ವೆಸ್ರಲ್ ಫ್ಯಾಟ್ನು ಕೂಡ ಅಂತ ನಾವು ಅದನ್ನು ಹೇಳ್ತೀವಿ. ಅಂದರೆ ಆರ್ಗನ್ಸ್ಗಳಲ್ಲಿ ಫ್ಯಾಟ್ ಬೆಳೀತಾ ಹೋಗುತ್ತೆ. ಆವಾಗ ಒಬ್ಯಾಸಿಟಿ ಆಗುತ್ತೆ, ನಮಗೆ PCOD ಪ್ರಾಬ್ಲಮ್ ಆಗುತ್ತೆ, ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗುತ್ತೆ. ಸೊ ಹೀಗಾಗಿ ನೀವೇನು ಮಾಡಬೇಕು ಅಂತಂದರೆ ಅದನ್ನು ಡೈಜೆಸ್ಟಿವ್ ಸಿಸ್ಟಮ್ಗೆ ರೆಸ್ಟ್ ಕೊಡಬೇಕು. ಕೇವಲ ಒಂದು ದಿನಕ್ಕೆ 3 ಊಟವನ್ನು ಅಭ್ಯಾಸ ಮಾಡಬೇಕು. ಬೆಳಗಿನ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಈ ಥರ ಮಾಡಿಕೊಂಡು ಹೆಲ್ದಿ ಫುಡ್ಡನ್ನು ತಿಂದರೆ ನಮ್ಮ ದೇಹ ಆರೋಗ್ಯವಾಗಿರುತ್ತೆ. ಎಲ್ಲರೂ ಎಲ್ಲ ಫುಡ್ಡನ್ನು ತಿನ್ಬೋದು, ಆದರೆ ಮೊದಲು ನೀವು ಅದನ್ನು ಸ್ಟಡಿ ಮಾಡಬೇಕು. ಈ ಫುಡ್ಡು ನನ್ನ ದೇಹಕ್ಕೆ ಒಪ್ಪುತ್ತಾ, ಹಾಗಾದರೆ ತೊಗೊಳ್ಳಿ, ಏನೂ ತೊಂದರೆ ಆಗೋಲ್ಲ. ಈಗ ಡಯಾಬಿಟಿಸ್ ಇದ್ದವರು ರೈಸ್ ತಿನ್ಬೋದು, ಅದಕ್ಕೇನೂ ತೊಂದರೆ ಆಗೋಲ್ಲ. ಆದರೆ ನಾವೇನು ಮಾಡಬೇಕು ಅಂತಂದರೆ ಅದನ್ನು ಹಿತವಾಗಿ, ಮಿತವಾಗಿ, ಋತುಗಳ ಅನುಸಾರವಾಗಿ ಆಹಾರಗಳನ್ನು ತಿನ್ನಬೇಕು ಅಂತ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಇದರ ಬಗ್ಗೆ ಮತ್ತಷ್ಟು ಸಮಯವಿದ್ದಾಗ ಮಾತಾಡೋಣ, ಆಹಾರದ ಪದ್ಧತಿಗಳನ್ನು. ಸೊ ಎಲ್ರಿಗೂ ಧನ್ಯವಾದಗಳು. ಓಂ ನಮಃ ಶಿವಾಯ. ಹರಿ ಓಂ ತತ್ಸತ್.